ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೇನೆ. ಸೊಪ್ಪು ಸಾರಿಗೆ 1 ಕಟೋರಿಯಷ್ಟು ದಾಲ್ ತೊಗೊಂಡಿದ್ದೀನಿ, ತೊಗರಿಬೇಳೆ. ಆಮೇಲೆ ಸೊಪ್ಪು, ಮೆಂತ್ಯ ಸೊಪ್ಪಿದೆ, ಸ್ವಲ್ಪ ಗೊಂಗುರು ಸೊಪ್ಪಿದೆ, ಆಮೇಲೆ ಸಬ್ಬಕ್ಕಿ ಸೊಪ್ಪು, ಆಮೇಲೆ ಇದು ದಂಟಿನ ಸೊಪ್ಪು, ಇದು ಹರಿವೆ ಸೊಪ್ಪು ಮತ್ತು ಸ್ವಲ್ಪ ಪಾಲಕ. ಇದನ್ನೆಲ್ಲ ತೊಳೆದು ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಳ್ಬೇಕು. ಫಸ್ಟು ಇವಾಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು. 1 ಟೊಮೊಟೊ ಮತ್ತು ಅರ್ಧ ಈರುಳ್ಳಿ, 2 ಹಸಿಮೆಣಸಿನಕಾಯಿ. ಇದು ಎಲ್ಲ ಕುಕ್ಕರಲ್ಲಿ ಒಂದೇ ಸಲ ಬೇಯಿಸ್ಲಿಕ್ಕೆ ಇಡಬೇಕು ಸೊಪ್ಪಿನ ಜೊತೆಗೆ. ಚೆನ್ನಾಗಿ ಸೀಟಿ ತೆಗೆದು ತುಂಬ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಚೆನ್ನಾಗಿ ಕುಕ್ಕರಲ್ಲಿ ಸೀಟಿ ತೆಗೀನಿ. ಆಮೇಲೆ ಒಗ್ಗರಣೆಗೆ ಆಮೇಲೆ ಹೇಳ್ತೀನಿ. ಇವಾಗ ಇದಕ್ಕೆ ಹಳದಿ ಉಪ್ಪು ಹಾಕಬೇಕು. ಹಳದಿ ಉಪ್ಪು ಹಾಕಿ ಕುಕ್ಕರ್ ಮುಚ್ಚುಳಿ ಹಾಕಿ ಸೀಟಿ ತೆಗೆಯೋಣ ಇದಕ್ಕೆ. ಇವಾಗ ಸೊಪ್ಪು ಸಾರಿಗೆ ಮಸಾಲ ರೆಡಿ ಮಾಡ್ತಿದ್ದೇನೆ. 1 ಕಪ್ಪು ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸು, ಸ್ವಲ್ಪ ಹುಳಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು. ಇದು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕು. ಇವಾಗ ದಾಲು ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಮಸಾಲೆ ತೋರಿಸಿದ್ನಲ್ಲ, ಅರ್ದಿದ್ನಲ್ಲ, ಅದಿವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀರು ಬೆರೆಸ್ಕೊಂಡು ಫಸ್ಟ್ ನೋಡ್ಕೊಳ್ಳಿ ಎಷ್ಟು ತೆಳ್ಳಗಿದೆ ದಪ್ಪಾಗಿದೆ ಅಂದ್ಕೊಂಡು, ಆಮೇಲೆ ನೀರು ಬೆರೆಸ್ಕೊಳ್ಬೇಕು ಇದಕ್ಕೆ. ಇದು ಅನ್ನ ಜೊತೆ ಚೆನ್ನಾಗಿರುತ್ತೆ. ಎಲ್ಲ ರೊಟ್ಟಿ ಜೊತೆಗೂ ತಿಂತಾರೆ, ಆದರೆ ನಾವು ಅನ್ನ ಜೊತೆಗೇ ತಿನ್ನೋದು ಇದನ್ನು. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಅದು ದಾಲ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಆಗ್ತಾನೆ ಹೋಗುತ್ತೆ. ತಂಡಾದ್ಮೇಲೆ ದಪ್ಪ ಆಗಿಬಿಡುತ್ತೆ ಅದು. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಇವಾಗ ಆಗಿದೆ. ಇವಾಗ ಕುದಿರಿಸಿಕಿಡೋಣ. ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಣ ಇದಕ್ಕೆ. ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಇಷ್ಟು ಬೆಳ್ಳುಳ್ಳಿ ಇದೆ ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕಬೇಕು. ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಅದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ಕರಿಬೇವು ಹಾಕಲ್ಲ, ಯಾಕಂದರೆ ಸೊಪ್ಪು ಸಾರಲ್ಲ, ಅದಕ್ಕೆ ಹೆಚ್ಚಿನ ಸೊಪ್ಪು ಪಲ್ಯಗೆ ಕರಿಬೇವು ಯಾರೂ ಹಾಕೋದಿಲ್ಲ, ನಾನು ಹಾಕೋದಿಲ್ಲ. ಅದಕ್ಕೆ ಬೇಕಿದ್ರೆ ಹಾಕ್ಬೋದು, ನಾನಂತ ಹಾಕೋದಿಲ್ಲ ಅಷ್ಟೇ ಅದಕ್ಕೆ. ಇವಾಗ ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಹೊಡ್ಕೊಳ್ಳೋಣ. ಒಗ್ಗರಣೆ ನೋಡೋಣ. ಇವಾಗ ಇದು ಬೆಳ್ಳುಳ್ಳಿ ಆಗಿದೆ ನೋಡಿ, ಬ್ರೌನ್ ಆಗಿದೆ. ಇವಾಗ ಹಾಕ್ತೇನೆ ದಾಲಿಗೆ. ಉಪ್ಪು ನೋಡ್ಕೊಂಡು ಹಾಕಿ, ನಾನು ಉಪ್ಪು ಹಾಕಿದ್ದು ಕರೆಕ್ಟ್ ಆಗಿದೆ. ಇವಾಗ ಒಂದು ಕುದಿ ಬಂದ ಮೇಲೆ ಬಂದ್ ಮಾಡ್ಕೊಳ್ಳೋಣ. ಇವಾಗ ಸೊಪ್ಪು ಸಾರು ರೆಡಿ ಆಗಿದೆ ನೋಡಿ. ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊಪ್ಪು ಎಲ್ಲ ಬೇಕಂತೂ ಇಲ್ಲ. ನೀವು ಇದು ಪಾಲಕ್ ಸೊಪ್ಪಲ್ಲೂ ಮಾಡ್ಬೋದು, ಬಸಳೆಲ್ಲೂ ಹಿಂಗೆ ಮಾಡ್ತಾರೆ. ನೀವು ಹೆಂಗೆ ಸೊಪ್ಪು ಯಾವ್ದು ಬೇಕಾದರೆ ಈ ಥರ ಸ್ಟೈಲಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಟೇಸ್ಟ್ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಫಾಲೋ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.